ಬೆಂಗಳೂರನ್ನ ಗಾರ್ಡನ್ ಸಿಟಿ, ಗ್ರೀನ್ ಸಿಟಿ ಅಂತ ಕರೆತಿರುವಂತಹ ಕಾಲ ಯಾಕೋ ಈಗ ದೂರ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ನೆರಳು ನೀಡ್ತಾ ಇರುವಂತಹ ಮರಗಳು ಈಗ ಬಲಿಯಾಗ್ತಾ ಇದ್ದಾವೆ. ಮೆಟ್ರೋಗಾಗಿ ಮರಗಳ ಮಾರಣ ಹೋಮ ನಡೀತಾ ಇರುವ ಹೊತ್ತಿನಲ್ಲೇ ಅಳಿದುಳಿದು ಇರುವಂತಹ ಮರಗಳನ್ನ ನೆಲಸಮಕ್ಕೆ ಮಾಡೋ ಸಲುವಾಗಿ ಸಿದ್ಧ ಆಗಿದೆ ಈಗ ಒಂದು ಬ್ಲೂ ಪ್ರಿಂಟ್. ಈಗ ಆ ಬ್ಲೂ ಪ್ರಿಂಟ್ GBA ಟೇಬಲ್ ಸೇರಿದೆ. ರೇಷ್ಮೆ ಭವನಕ್ಕಾಗಿ ಬರೋಬ್ಬರಿ 575 ಮರಗಳು ಈಗ ತಮ್ಮ ಜೀವನವನ್ನು ತ್ಯಾಗ ಮಾಡಬೇಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಗಿಲೆತ್ತರಕ್ಕೆ ಚಾಚಿರೋ ನೂರಾರು ಮರಗಳು, ಅದೆಷ್ಟೋ ಪಕ್ಷಿ ಪ್ರಾಣಿಗಳಿಗೆ ಆಸರಿಯಾಗಿರೋ ವನ. ಆದ್ರೆ ಈ ರಣ ಬಿಸಿಲಿನಲ್ಲಿ ನೆರಳಿನ ಧಾರೆ ಎರೆಯುತ್ತಿರೋ ಇದೇ ಮರಗಳಿಗೆ ಕೊಡಲಿ ಏಟು ಬೀಳುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಎಸ್, ಒಂದಲ್ಲ ಎರಡಲ್ಲ, ಬರೋಬ್ಬರಿ ಇಲ್ಲಿನ 575 ಮರಗಳಿಗೆ ಕೊಡಲಿ ಏಟು ಬೀಳಲಿದೆ. ರೇಷ್ಮೆ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ರೇಷ್ಮೆ ಇಲಾಖೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಸುಮಾರು 4 ಎಕರೆ ಪ್ರದೇಶದಲ್ಲಿರುವಂತಹ ಮರಗಳನ್ನು ಕಡಿಯೋದಕ್ಕೆ ಕೂಡ ಈಗ ತೀರ್ಮಾನ ಮಾಡಿರುವಂಥದ್ದು. ಅದೊಂದು 2024ರ ಏನೋ ಸಚಿವ ಸಂಪುಟದಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಈ ಜಾಗದಲ್ಲಿ ಸುಮಾರು 628ಕ್ಕೂ ಅಧಿಕ ಮರಗಳಿದ್ದಾವೆ. ಇದರಲ್ಲಿ 575 ಮರಗಳನ್ನು ಕಡಿಯಬೇಕಾಗುತ್ತೆ. ಅಂದರೆ ರೇಷ್ಮೆ ಭವನ ನಿರ್ಮಾಣ ಮಾಡಬೇಕಂದ್ರೆ ಈ ಮರಗಳನ್ನು ಕಡಿಯಬೇಕಾಗಿದೆ. ಹೌದು, ಅಭಿವೃದ್ಧಿ ಹೆಸರಲ್ಲಿ ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವ ವೋಕಳಿಪುರಂ ಸಮೀಪದ 575 ಮರಗಳನ್ನ ಕಟಾವು ಮಾಡ್ತೀವಿ, ನಿಮ್ಮ ಪರ್ಮಿಷನ್ ಬೇಕು ಅಂತಿದೆ ರೇಷ್ಮೆ ಇಲಾಖೆ. ಈಗಾಗಲೇ ರೇಷ್ಮೆ ಇಲಾಖೆಯ 4.2 ಎಕರೆ ಜಾಗದಲ್ಲಿ ರೇಷ್ಮೆ ಭವನ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಆದರೆ ಈ ಪ್ರದೇಶದಲ್ಲಿ ಸುಮಾರು 628 ಮರಗಳಿವೆ. ಈ ಮರಗಳಲ್ಲಿ 575 ಮರ ಕಡಿಯಲು ಒಪ್ಪಿಗೆ ಕೊಡಿ ಅಂತ ರೇಷ್ಮೆ ಇಲಾಖೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಪತ್ರ ಬರೆದಿದೆ. ರೇಷ್ಮೆ ಭವನ ನಿರ್ಮಾಣ ಮಾಡಲು ಓಕಳಿಪುರದ ಮುದ್ದೇನಹಳ್ಳಿಯ ಸರ್ವೆ ಸಂಖ್ಯೆ 12, 14 ಮತ್ತು 17ರಲ್ಲಿರುವ ಜಂಟಿ ನಿರ್ದೇಶಕರ ಕಚೇರಿಯ ಆವರಣದಲ್ಲಿರುವ 628 ಮರಗಳ ಪೈಕಿ 575 ಮರಗಳನ್ನು ಕಡಿಯುವುದು ಅನಿವಾರ್ಯವಾಗಿದೆ. ಈ ಯೋಜನೆಯು ಪ್ರತಿಷ್ಠಿತ ಸರ್ಕಾರಿ ಉಪಕ್ರಮವಾಗಿದೆ. ಹೀಗಾಗಿ ಶೀಘ್ರವೇ ನಿರಾಪೇಕ್ಷಣಾ ಪ್ರಮಾಣ ಪತ್ರವನ್ನ ನೀಡುವ ಮೂಲಕ ಅನುಮೋದನೆ ನೀಡಬೇಕು. ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯ ಅನುಮೋದನೆ ಇಲ್ಲದೆ ಬೆಂಗಳೂರಿನಲ್ಲಿ ಯಾವುದೇ ಮರವನ್ನ ಕಡಿಯುವಂತಿಲ್ಲ. ಸದ್ಯ ಅನುಮೋದನೆ ನೀಡುವ ಪ್ರಕ್ರಿಯೆಯ ಭಾಗವಾಗಿ ಮರ ತಜ್ಞರ ಸಮಿತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಸ್ಥಳೀಯ ನಾಗರಿಕರಿಂದ ಸಲಹೆಗಳು ಮತ್ತು ಆಕ್ಷೇಪಣೆಗಳನ್ನು GBA ಆಹ್ವಾನಿಸಿದೆ. ಮುಂದೆ ಈ ಮರಗಳ ಮಾರಣ ಹೋಮದ ನಿರ್ಧಾರಕ್ಕೆ GBA ಸಮ್ಮತಿಸುತ್ತಾ ಇಲ್ಲ ವಿರೋಧಿಸುತ್ತಾ ಕಾದು ನೋಡೋಣ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.